ಇಡೀ ರಾಜ್ಯಾದ್ಯಂತ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಗರಣದ ಒಂದೊಂದೇ ಎಪಿಸೋಡ್ಗಳು ಬರ್ತಾ ಇರೋದು ತಾವೆಲ್ಲರೂ ನೋಡ್ತಾ ಇದ್ದೀರ ಬಂಧುಗಳೇ. ಪ್ರಾರಂಭ ಆಗಿದ್ದು ಒಂದು 81,000 ಚದರ ಅಡಿಯ ಅದಕ್ಕೆ ಅನುಗುಣವಾಗಿ ಯಾವ್ಯಾವುದು ಸೈಟ್ಗಳನ್ನು ಅದಕ್ಕೆ ಬೆಲೆ ಬಾಳುವಂಥ ಅಥವಾ ಅದಕ್ಕೆ ಸಮಾನಾಂತರ ಸೈಟ್ಗಳನ್ನ ಕೊಡಬೇಕು, ನಿವೇಶನಗಳನ್ನ ಕೊಡಬೇಕು ಅಂತ ಬಂದಿದ್ದಂಥ ಕಾಪಿನ ಇಟ್ಕೊಂಡು 15 ದಿವಸದಿಂದ ಮುಖ್ಯ ಕಾರ್ಯದರ್ಶಿಗೆ ಮತ್ತು ನಮ್ಮದು ನಗರಾಭಿವೃದ್ಧಿ ಪ್ರಧಾನ ಕಾರ್ಯದರ್ಶಿಯವರಿಗೆ ಕೊಟ್ಟಿದ್ದಂಥ ಆ ಒಂದು ಪತ್ರದಿಂದ ಇಲ್ಲಿಯವರೆಗೆ ನಡೆದಿರುವಂಥ ಅನೇಕ ಬೆಳವಣಿಗೆಗಳು ತಮ್ಮೆಲ್ಲರಿಗೂ ಗೊತ್ತಿದೆ. ಕಾಂಗ್ರೆಸ್ಸಿನ ಶಾಸಕರು, ಮೂಡಾದ ಚೇರ್ಮನ್ರು ಎಲ್ಲರೂ ಸೇರ್ಕೊಂಡು ಒಂದು ಪತ್ರಿಕಾಗೋಷ್ಠಿ ಮಾಡಿ ಇದರಲ್ಲಿ ಮುಖ್ಯಮಂತ್ರಿಗಳ ಮನೆಯವರಿಗೆ ಏನು ಕೊಟ್ಟಿದೆ ಅದರಲ್ಲಿ ತಪ್ಪಾಗಿಲ್ಲ ಅನ್ನುವಂಥ ವಿವರಣೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಿದೆ. ಅವರು ತನಿಖೆ ಮಾಡೋಕ್ಕೆ ಮೊದಲೇ ಅದರ ಅಧ್ಯಕ್ಷರು, ಅದರ ಶಾಸಕರು ಎಲ್ಲರೂ ಕೂತ್ಕೊಂಡು ಏನೂ ತಪ್ಪಾಗಿಲ್ಲ ಅನ್ನುವಂಥ ವರದಿಯನ್ನು ಮಾಡಿಬಿಟ್ಟಿದ್ದಾರೆ. ತನಿಖೆ ಇನ್ನು ಅಗತ್ಯ ಏನಿದೆ ಅನ್ನೋದು ಮೊದಲನೇದು. ನೀವೆಲ್ಲ ಕ್ಲೀನ್ ಚಿಟ್ ಕೊಟ್ಟ ಮೇಲೆ ತನಿಖೆ ಆಗಬೇಕು ಒಂದು. ಎರಡನೇದು, ಭಾಳ ಹಿಂದೆಯೇ 2023 ನವಂಬರಲ್ಲೇ ಈ ಮೈಸೂರಿನ ಹಗರಣಕ್ಕೆ ಸಂಬಂಧಪಟ್ಟಂಗೆ ತಾಂತ್ರಿಕ ಸಮಿತಿ ಟೆಕ್ನಿಕಲ್ ಕಮಿಟಿ ರಿಪೋರ್ಟು ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ಸರ್ಕಾರ ತನಿಖಾಯೋಗವನ್ನು ಮಾಡುತ್ತೆ. ಆ ರಿಪೋರ್ಟ್ ಬಂದ ಮೇಲೆ ಆ ರಿಪೋರ್ಟ್ಗೆ ಏನು ಜೀವ ಕೊಡ್ತಾ ಇಲ್ಲ, ಅಂದರೆ ಅದ್ರ ಏನು ಆ್ಯಕ್ಷನ್ಗಳನ್ನ ತೆಗೆದುಕೊತಾ ಇಲ್ಲ. ನನ್ನ ಕೈಯಲ್ಲಿ ಟೆಕ್ನಿಕಲ್ ಕಮಿಟಿ ರಿಪೋರ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಬಂಧುಗಳೇ. ಇದರಲ್ಲಿ ಎಲ್ಲವನ್ನೂ ಹೇಳಿದ್ದಾರೆ. ಇದು ಒಟ್ಟು 180 ಪುಟ ಇರುವಂಥ ಇಂಡಿವಿಜುವಲ್ ಕೇಸಸ್ ಇರುವಂಥ ರೀತಿಯಲ್ಲಿ ತಾಂತ್ರಿಕ ಸಮಿತಿಯ ವರದಿಗಳು ಹೊರಗೆ ಬಂದಿದೆ. ಇದು ಈಗಾಗಲೇ ಸರ್ಕಾರಕ್ಕೆ ಹೋಗಿದೆ. ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ, ಸರ್ಕಾರ ಇದ್ರ ಮೇಲೆ ಏನು ಕ್ರಮ ತಗೊಂಡು ಇದ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ರು ನಾವು ತೆಗೆದಂಥ 3,15,000 ಚದರ ಅಡಿಯ ಹಗರಣ ನಡೀತಾನೇ ಇರಲಿಲ್ಲ ಅಂತ ಎಷ್ಟು ಕ್ಲಿಯರ್ ಕಟ್ಟಾಗಿ 4 ಜನ ಪ್ರತಿಯೊಂದು ಪುಟಕ್ಕೂ ಸೈನ್ ಮಾಡಿ ಕೊಟ್ಟಿರುವಂಥದ್ದನ್ನು ನಾವು ಗಮನಿಸ್ಬೋದು.